ನೀವು ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ತಿದ್ದೀರಾ, ಹಂಗಿದ್ರೆ ನಿಮ್ ಮೆಸೇಜಸ್ ನ ಯಾರೋ ಒಬ್ಬ ಓದ್ತಾ ಇರ್ತಾನೆ. ಈ ವರ್ಲ್ಡ್ ಅಲ್ಲೇ ಸ್ಪೈ ಮಾಡಕ್ಕಾಗದೇ ಇರೋ ತರ ಚಾಟ್ ಮಾಡ್ಬೇಕು ಅಂದ್ರೆ ನೀವು ಬಿಟ್ ಚಾಟ್ ನ ಯೂಸ್ ಮಾಡ್ಲೇಬೇಕು. ಇದಕ್ಕೆ ಸಿಮ್ ಕಾರ್ಡ್ ಬೇಕಾಗಿಲ್ಲ, ಇಂಟರ್ನೆಟ್ ಬೇಕಾಗಿಲ್ಲ, ಬರೀ ಬ್ಲೂಟೂತ್ ಇದ್ರೆ ಸಾಕು. ನಿಮ್ ಮೆಸೇಜಸ್ ಯಾವ್ದೇ ಸರ್ವರ್ ಅಲ್ಲೂ ಸ್ಟೋರ್ ಆಗಲ್ಲ, ಬರೀ ನಿಮ್ ಫೋನ್ ಸ್ಟೋರೇಜ್ ಅಲ್ಲಿ ಇರುತ್ತೆ. ಸೊ ಯಾರು ನಮ್ ಡೇಟಾನ ಮಾನಿಟರ್ ಮಾಡಕ್ಕೆ ಆಗಲ್ಲ. ಇದು ಮೆಶ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡುತ್ತೆ. ಈಗ ಹೆಂಗ್ ಯೂಸ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಮೊದಲು ಬಿಟ್ ಚಾಟ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇರೋ ಬರೋ ಪರ್ಮಿಷನ್ಸ್ ಗೆಲ್ಲ ಅಲೋ ಕೊಟ್ಬಿಡಿ. ಇದು ಒಂದ್ ಮೆಶ್ ನೆಟ್ವರ್ಕ್ ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ್ಮೇಲೆ ನಿಮ್ ಸರೌಂಡಿಂಗ್ಸ್ ಅಲ್ಲಿ ಇರೋ ಬಿಟ್ ಚಾಟ್ ಯೂಸರ್ಸ್ ನ ತೋರಿಸುತ್ತೆ. ನೀವ್ ಏನಾದ್ರೂ ಮೆಸೇಜ್ ಟೈಪ್ ಮಾಡಿ ಕಳ್ಸಿದ್ರೆ ನಿಮ್ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿರೋರ್ಗೆಲ್ಲ ಮೆಸೇಜ್ ಹೋಗುತ್ತೆ. ಅಕಸ್ಮಾತ್ ಪರ್ಸನಲ್ ಆಗಿ ಚಾಟ್ ಮಾಡ್ಬೇಕು ಅಂದ್ರೆ ಈ ಮೇಲಿರೋ ಐಕಾನ್ ನ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಬೇಕಾಗಿರೋ ಯೂಸರ್ ನ ಸೆಲೆಕ್ಟ್ ಮಾಡಿ ಪರ್ಸನಲ್ ಆಗಿ ಚಾಟ್ ಮಾಡಬಹುದು. ಪರ್ಸನಲ್ ಚಾಟ್ ಅಲ್ಲಿ ಮೆಸೇಜಸ್ ಕಳ್ಸಿದ್ರೆ ಅವ್ರಿಗೆ ನೋಟಿಫೈ ಮಾಡುತ್ತೆ. ಬಟ್ ಜನರಲ್ ಚಾಟ್ ಅಲ್ಲಿ ಮೆಸೇಜಸ್ ಕಳ್ಸಿದ್ರೆ ನೋಟಿಫಿಕೇಶನ್ ಹೋಗಲ್ಲ. ಈ ಆಪ್ ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರ್ಬೇಕು, ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ನಾವ್ ಏನೇ ಮೆಸೇಜ್ ಮಾಡಿದ್ರು ಅವ್ರಿಗೆ ರೀಚ್ ಆಗಲ್ಲ. ಈ ಆಪ್ ನಿಮ್ಗೆ ಬೇಕು ಅಂದ್ರೆ ಫಾಲೋ ಮಾಡ್ಬಿಟ್ಟು ಏನಾದ್ರೂ ಒಂದು ಕಮೆಂಟ್ ಹಾಕಿ, ನಾನು ಡೌನ್ಲೋಡ್ ಲಿಂಕ್ ಕಳಿಸ್ತೀನಿ. ಹಂಗಂತ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬಿಡಿ ಪ್ಲೀಸ್.